ಇನ್ನು ಪ್ರಿಯತಮೆಯನ್ನ ಮೀಟ್ ಮಾಡೋದಕ್ಕೆ ಬಂದವನನ್ನು ಕಿಡ್ನ್ಯಾಪ್ ಮಾಡಿ ಸುಲಿಗೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಕೋರಮಂಗಲದಲ್ಲಿ ನಡೆದಿದೆ. ತನ್ನ ಲವರನ್ನು ಮೀಟ್ ಮಾಡೋದಕ್ಕೆ ಅಂತ ಬಂದ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡಿ ಅವನಿಂದ ಸುಲಿಗೆ ಮಾಡಿರೋದು. ಪ್ರಿಯತಮೆಯೇ ಕಿಡ್ನ್ಯಾಪ್ ಮತ್ತು ಸುಲಿಗೆಗೆ ಪ್ಲ್ಯಾನ್ನ ಕಿಂಗ್ ಪಿನ್ ಅಂತೆ. ನೋಡಿ, ಯಾರನ್ನು ಭೇಟಿ ಮಾಡೋದಕ್ಕೆ ಅವನು ಬಂದೋ ಆಕೆನೇ ಇವನನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದು. ಸಿನಿಮಾ ಶೈಲಿಯ ಪ್ರಕರಣವನ್ನು ಭೇದಿಸಿದ್ದಾರೆ ಕೋರಮಂಗಲ ಪೊಲೀಸರು. ಆಂಧ್ರದ ನೆಲ್ಲೂರಿನ ಶಿವನನ್ನು ಮೋನಿಕಾ ಅಂತಕ್ಕಂಥ ಹುಡುಗಿ ಬೆಂಗಳೂರಿಗೆ ಕರೆಸ್ಕೋತಾಳೆ. ಮೋನಿಕಾಗಾಗಿ 60 ಗ್ರಾಮ್ ಚಿನ್ನದೊಂದಿಗೆ ಬಂದಿದ್ದ ಶಿವ ಆಕೆ ಕೊಡೋದಕ್ಕೆ ಭೇಟಿ ಮಾಡಿದಾಗ ಕಿಡ್ನ್ಯಾಪ್ ಮಾಡಿ ಚಿನ್ನವನ್ನು ದರೋಡೆ ಮಾಡಿ, ಅಂದರೆ 60 ಗ್ರಾಮ್ ಕಿತ್ಕೊಂಡು 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ATM ಕಾರ್ಡ್ ಪಡೆದು ಕೋರಮಂಗಲದಲ್ಲಿ ಹಣ ಡ್ರಾ ಮಾಡುವ ವೇಳೆ ಗಲಾಟೆಯಾಗಿದೆ. ನೈಟ್ ಬೀಟ್ನಲ್ಲಿದ್ದ PSI ಮಾದೇಶ್ ಅನುಮಾನ ಬಂದು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ನಡೆಸಿದಾಗ ಕಿಡ್ನ್ಯಾಪ್ ಮಾಡಿರೋದು, ಸುಲಿಗೆ ಮಾಡಿರೋ ಪ್ರಕರಣ ಬಯಲಾಗಿದೆ. ಕೋರಮಂಗಲ ಪೊಲೀಸರು ಈಗ ಪ್ರಿಯತಮೆ ಸೇರಿ 7 ಮಂದಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅವಳು ಕೊಡೋಕ್ಕೆ ಅಂತಲೇ ತಂದಿದ್ದು 60 ಗ್ರಾಮ್ ಚಿನ್ನನ ಕಿಡ್ನ್ಯಾಪ್ ಯಾಕೆ ಮಾಡಿಸ್ಬೇಕಾಗಿತ್ತು? ಕಿಡ್ನ್ಯಾಪ್ ಮಾಡಿಸಿ ATM ಕಾರ್ಡ್ ಇಸ್ಕೊಂಡು ದುಡ್ಡು ಡ್ರಾ ಮಾಡ್ಕೊಳ್ಬೇಕಾದ್ರೆ ಗಲಾಟೆ ಆಗಿದೆ. ಆಗ ನೈಟ್ ಬೀಟಲ್ಲಿದ್ದ ಪೊಲೀಸರಿಗೆ ಅನುಮಾನ ಬಂದು ವಿಚಾರಿಸಿದ್ದಾರೆ, ಯಾಕೆ, ಏನಾಯಿತು, ಏನು ಎತ್ತ ಅಂತ. ಆಗ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ. ಮೊನ್ನೆ ಸಂಜೆ ನಮ್ಮ ಕೋರಮಂಗಲ ಸಬ್ ಇನ್ಸ್ಪೆಕ್ಟರ್ ರೌಂಡ್ಸಲ್ಲಿ ಇದ್ದಾಗ ಫೋರಮ್ ಜಂಕ್ಷನ್ ಹತ್ರ SBI ATM ವಿಡ್ರಾಲ್ ಟೈಮಲ್ಲಿ 3 ಜನ ಕಿತ್ತಾಡ್ಕೊಳ್ತಾ ಇದ್ದಿದ್ದು ಘಟನೆ ಕಂಡು ಬಂದಾಗ ಅವ್ರು ಹೋಗಿ ಅಲ್ಲಿ ವಿಚಾರಿಸಿದಾಗ ಅವ್ರಿಗೆ ಡೌಟ್ ಬಂದು ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿ ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ, ಒಬ್ಬನಿಗೆ ಅವರು ಕಿಡ್ನ್ಯಾಪ್ ಮಾಡಿರ್ತಾರೆ. ಇದು ದುಡ್ಡು ಡ್ರಾ ಆಗ್ತಾ ಇದ್ದಿದ್ದು ಎಕ್ಸ್ಟ್ರಾಕ್ಷನ್ದು ದುಡ್ಡು ಅಂದ್ಕೊಂಡು. ನಂತರ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ, ಫಿರ್ಯಾದಿ ಯಾರಿದ್ದಾನೆ ಅವನು ನೆಲ್ಲೂರು ಆಂಧ್ರ ಪ್ರದೇಶ್ ಮೂಲದವರಾಗಿರ್ತಾರೆ. ಮತ್ತು ಇನ್ನು ಬೇರೆ ಯಾರು ಅವ್ರನ್ನ ಅಫೆನ್ಸ್ ಮಾಡಿರ್ತಾರೆ ಅವರು ಆಂಧ್ರ ಪ್ರದೇಶದವ್ರು ಇರ್ತಾರೆ. ಇದರಲ್ಲಿ ಒಂದು ಹುಡುಗಿದು ಇನ್ವಾಲ್ವ್ಮೆಂಟ್ ಕಂಡು ಬಂದಿದೆ. ಅವಳೇ ಹೇಳಿ ಆ ಹುಡುಗ ಯಾರಿದ್ದಾನೆ ಫಿರ್ಯಾದಿಗೆ ಕರೆಸ್ತಾಳೆ. ಫಸ್ಟ್ ಹಿಂದೂಪುರಕ್ಕೆ ಬಾ ಅಂದ್ಕೊಂಡು, ನಂತರ ಅಲ್ಲಿಂದ ಪಿನ್ಗುಂಡಾಗೆ ಬಾ ಅಂದ್ಬಿಟ್ಟು ನೆಕ್ಸ್ಟ್ ಪಾವಗಡ ಹತ್ರ ಕರೆಸ್ತಾರೆ. ಅಲ್ಲಿ ಆಲ್ರೆಡಿ 4 ಜನ ಅವ್ರನ್ನ ವೇಟ್ ಮಾಡ್ತಾ ಇರ್ತಾರೆ. ಹೊಡೆದು ಕಾರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಹೋಟೆಲ್ದಲ್ಲಿ ಇಲ್ಲಿಗಲ್ ಆಗಿ 3 ದಿನ ಡಿಟೈನ್ ಮಾಡಿ ಇಟ್ಕೊಂಡು ಅವನ ಹತ್ರ ಒಂದು ಚೇನ್ ಇರುತ್ತೆ ಕತ್ತಲ್ಲಿ, ಮತ್ತು ಒಂದು ಬ್ರೇಸ್ಲೆಟ್ ಕಡ್ಗ ಥರ ಇರುತ್ತೆ, ಅದು ತಗೊಂಡು ಆಲ್ರೆಡಿ ಮನ್ಪುರದಲ್ಲಿ ಅಡ ಇಟ್ಟಿರ್ತಾರೆ. ನೆಕ್ಸ್ಟ್ ಇನ್ನೂ ಎಕ್ಸ್ಟ್ರಾ ದುಡ್ಡು ಹೇಳಿ ಡಿಮಾಂಡ್ ಮಾಡಿ. ಆಲ್ ರೈಟ್, ಎಂತೆಂಥ ಜನ ಇರ್ತಾರೆ ಅಂತ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಏಕೆಂದರೆ ಬೆಂಗಳೂರಿನಲ್ಲಿ ಎಂತೆಂಥ ಖತರ್ನಾಕ್ಗಳಿದ್ದಾರೆ ಅಂದರೆ ಅದು ಗಂಡಸರೇ ಆಗಬೇಕು ಅಂತಲ್ಲ, ಹೆಂಗಸರು ಕೂಡ ಈಗ ಮಾಸ್ಟರ್ ಪ್ಲ್ಯಾನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್. ಸೊ ಹಾಗಾಗಿ ಜನ ಬಿ ಕೇರ್ಫುಲ್. ನಿಮ್ಮ ಚಿನ್ನಾಭರಣಗಳು, ದುಡ್ಡು, ಮತ್ತೊಂದು ಮಗದೊಂದು ಎಲ್ಲ ನಿಮ್ಮ ಭದ್ರತೆಯಲ್ಲಿ ಇಟ್ಕೊಳ್ಳಿ ಅಷ್ಟೇ.